ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಜಯಲಕ್ಷ್ಮಿ ಅಂತ ಮೇಡಮ್. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೆ. ಸರ್, ಡೇಟ್ ಆಫ್ ಬರ್ತ್ ಗೊತ್ತಾ? ಗೊತ್ತಮ್ಮ. 1958 ಮಾರ್ಚ್ 26. ಓಕೆ, ಡೇಟ್ ಕೇಳಿಸ್ಲಿಲ್ಲ, ಸ್ವಲ್ಪ ಜೋರಾಗಿ ಹೇಳಿ. 1958 26/3 1958. ಓಕೆ, 26 ಮಾರ್ಚ್ 1968. ಓಕೆ, ಏನು ಪ್ರಶ್ನೆ ಜಯಲಕ್ಷ್ಮಿ ಅವರೇ? ನಮಸ್ತೆ ಇವ್ರೆ. ನಮಸ್ಕಾರ ಗುರು ಮೇಡಮ್ ಅವರೇ, ಏನು ಪ್ರಶ್ನೆ? ಅಯ್ಯೋ, ತುಂಬಾ ಕಷ್ಟದಲ್ಲಿದ್ದೀನಿ ಸ್ವಾಮಿ. ಯಜಮಾನ್ರನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ, ಅವ್ರು ಕೊಟ್ಟಿದ್ದ ದುಡ್ಡು ಕಳ್ಕೊಂಡಿದ್ದೀನಿ. ಅಳಿಯ ಮನೆಗೆ ಸೇರ್ಸಲ್ಲ ಅಂತಾನೆ, ಒಬ್ಳೆ ಮಗಳು. ಕಷ್ಟದಲ್ಲಿದ್ದೀನಿ ನಾನು. ಯಜಮಾನ್ರು ಫ್ರೆಂಡ್ ಮನೇಲಿ ಲೀಸ್ಗಿದ್ದೀನಿ. ಒಂದೊಂದ್ಸತಿ ನನಗೂ ಮಗಳಿಗೂ ಇದಾಗತ್ತೆ. ದುಡ್ಡು ಕೊಟ್ಟಿದ್ದವ್ರು ಮೋಸ ಮಾಡ್ಬಿಟ್ರು, ನಮ್ಮ ಮನೆಯವ್ರು ಹೋದ್ರು, ಡಾಕ್ಯುಮೆಂಟ್ ಇಲ್ಲ, ಏನೇನೋ ಕಷ್ಟ ಪಡ್ತಾ ಇದ್ದೀನಿ. ರೋಹಿಣಿ ನಕ್ಷತ್ರ, ಋಷಭ ರಾಶಿ ನಂದು. ರೋಹಿಣಿ ನಕ್ಷತ್ರ ಹೆಣ್ಮಕ್ಳು ಹುಟ್ಟಬಾರ್ದು ಅಂತ ಯಾವಾಗಲೂ ಹೇಳ್ತೀನಿ ನಾನು. 4ನೇ ಪಾದ ನಂದು. ಆ 4ನೇ ಪಾದ ರೋಹಿಣಿ ನಕ್ಷತ್ರ, ಋಷಭ ರಾಶಿ. ಕುಂಡ್ಲಿಲಿ ಸಾವಿತ್ರಿ ಅಂತಿದೆ, ಆದ್ರೆ ರೂಢಿಲಿ ಜಯಲಕ್ಷ್ಮಿ ಅಂತ. ಸ್ಕೂಲಲ್ಲಿ, ಬ್ಯಾಂಕಲ್ಲಿ ಎಲ್ಲ ಸ್ವಂತ. ಹೌದಾ ಸ್ವಾಮಿ, ಈಗೇನ್ ಮಾಡೋದು ಹೇಳಿ? ಈ ತರ ಸಂಕಟ ಪಡ್ತಾ ಇದ್ದೀನಿ. ಒಂದೇ ಮಗಳು, ಅಳಿಯ ಮನೆ ಸೇರ್ಸಲ್ಲ ಅಂತಾನೆ. ಯಾವಾಗ್ಲೂ ನಮ್ಮ ಯಜಮಾನ್ರೇನೋ ಅವನಿಗೆ ಕೆಲ್ಸದ ವಿಷಯಕ್ಕೆ ಹೇಳಿಬಿಟ್ಟಿದ್ರಂತೆ, ಅದಿಟ್ಕೊಂಡು ಒಂದೇ ಮಗಳು, ಶಕ್ತಿ ಮೀರಿ ಮಾಡಿದೀವಿ, ಮನೆ ಸೇರ್ಸಲ್ಲ ಅಂತಾನೆ. ಒಬ್ಳೇ ಇದ್ದೀನಿ. ಮಗಳು ಬೇಡ, ಅವನ ಹತ್ರ ಅನ್ನಿಸ್ಕೊಂಡಿಲ್ಲೇ ಇರು ಅಂತಾಳೆ. ಲೀಸ್ಗಿದ್ದೀನಿ. ಬೀಗಿತ್ತೀನಿ, ಕಿವಿ ಉತ್ತಾಳೆ. ನಮ್ಗಿಂತ ಜಾಸ್ತಿ ದುಡ್ಡಿರೋರು. ಹಿಂಸೆ ಪಡ್ತಾ ಇದ್ದೀನಿ ಯಜಮಾನ್ರು ಕಳ್ಕೊಂಡು. ಮಗಳೆಲ್ಲಿದ್ದಾಳೆ? ಮಗಳು ಇಲ್ಲೇ ಇದ್ದಾಳೆ, 1-2 ಕಿಲೋಮೀಟರ್ ಹತ್ತಿರದಲ್ಲಿ. ಆದ್ರೆ ಅಳಿಯ ಮನೆ ಸೇರ್ಸ್ಬೇಡ ಅಂತಾನೆ. ಅವನ ಹೆಸರಲ್ಲಿ ಇರೋದು ಮನೆ, ಅವರಪ್ಪ ಫ್ಲಾಟ್ ಕೊಡ್ತಿರೋದು. ನಾವು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದೀವಿ, ಆದ್ರೆ ಅವ್ರಿಗೆ ಜಾಸ್ತಿ ಹಂಗನ್ನೋದು. ಒಂದೇ ಮಗಳು, ದುಡಿತಾಳೆ. ಇಷ್ಟೆಲ್ಲ ಕಷ್ಟ ನಂದು. ನಿನ್ನ ಹಣೆ ಬರ ಹೇಗಿದೆ ಅಂತ. ಆದ್ರೆ ಮಗಳು ಬೇಡ, ಅವ್ರ ಕೈ ತಳಗಿರೋದು, ಹೀಗೆ ಇರು, ಯಜಮಾನ್ರು ಫ್ರೆಂಡ್ ಮನೆ, ನಿನ್ ಕೈಲಿ ಆಗೋವರೆಗೂ ಇಲ್ದಿರ ಮೇಲೆ ವೃದ್ಧಾಶ್ರಮಕ್ಕೆ ಸೇರ್ತೀನಿ, ಅವ್ರು ಹಂಗ್ ಬೇಡ ಅಂತಾಳೆ. ಏನೋ ವ್ಯತ್ಯಾಸ ಆಗ್ತದೆ ನಿಮ್ಗೆ. ಸರಿ ಕೊಡಿ, ಡೇಟ್ ಆಫ್ ಬರ್ತ್ ಕೊಡಿ. ಹೇಳಿದ್ನಲ್ಲ, 26/3/1958. 1958. ಟೈಮಿಂಗ್ಸು? ಬೆಳಗ್ಗೆ ಬುಧವಾರ 10:00. ರೋಹಿಣಿ ನಕ್ಷತ್ರ ಅಲ್ಲ? 1958 ಬೆಳಗ್ಗೆ ಬುಧವಾರ 10:00. ನಿಮಗೆ ಸೈಟು ಸ್ವಂತ ಮನೆ ಏನು ಇದ್ನೋ ಲೈಫಲ್ಲಿ ಒಂದ್ಸಲ್ಲಾರು? ಇಲ್ಲ ರೀ, ಅದಕ್ಕೆ ಕೊಟ್ಟಿದ್ದು ನಮ್ಮ ಯಜಮಾನ್ರು. ಅದು ಮೋಸ ಆಗೋಯ್ತು ನಮ್ಗೆ. ಬರೀ 3 ಲಕ್ಷಕ್ಕೆ ರಸೀಟ್ ಇದೆ, ಎಲ್ಲ ನುಂಗಿ ಅವ್ನ್ ಸೂಯಿಸೈಡ್ ಮಾಡ್ಕೊಂಡ್ಬಿಟ್ಟ. ದಾಖಲಾತಿ ಇದ್ ನಾವ್ ಇವಾಗ ಕೇಳೋಂಗಿಲ್ಲ. ಓಕೆ, ನಿಮ್ಮ ಜಾಗದಲ್ಲಿ ನೋಡಿ 8ನೇ ಮಲ್ಲಿ ಬುಧ ಗ್ರಹ ಇದ್ದಾನೆ. ಹಾಗಾಗಿ ನಿಮ್ಗೆ 2041ವರೆಗೂ ಟೈಮ್ ಚೆನ್ನಾಗಿಲ್ಲ. ಬಿ ಪಿ ಕೂಡ ಬರ್ಬೋದು ಮೇಡಮ್. ಹೇಳಿ. ಬಿ ಪಿ ಬರ್ಬೋದು, ಇಲ್ಲ ಗಂಟ್ಲು ನೋವು ಬರ್ಬೋದು. ಇವೆರಡು ಬರ್ದೇ ಥರ ನೋಡ್ಕೇಳಿ. ಆದ್ರೆ ಏನೋ ಸ್ವಾಮಿ, ಈ ತರ ಅನ್ಭವಿಸ್ತಾ ಇದ್ದೀನಿ. ಇಲ್ಲೊಂದ್ 5-6 ಲಕ್ಷ ಕೊಟ್ಟು ಫ್ರೆಂಡ್ ಮನೇಲಿ ಇದ್ದೀನಿ. ಮಗಳು ಚೂರು ಸಾಮಾನ್ ತಂದು ಕೊಡೋದು, ಚೂರೋ ಪರೋ ಯಜಮಾನ್ರ ದುಡ್ಡಲ್ಲಿ ಜೀವನ ತಳ್ಳೋದು, ಈ ತರ ಇದು. ಹೋಗ್ಲಿ ತವ್ರ ಮನೆಯವ್ರ ಹತ್ರ ಹೋಗ್ಬಿಡೋಣ ಅಂದ್ರೆ ಮಗಳು ಬೇಡ, ನನ್ ಬಿಟ್ಟು ಹೋಗ್ಬೇಡ ಅಂತಾರೆ. ಇಲ್ಲ, ನಿಮ್ಮ ಜಾತಕ ಹೀಗೆ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಮಧುರೆ ಮೀನಾಕ್ಷಿ ಮತ್ತು ಬುಧನ ಟೆಂಪಲ್ಲು ತುಂಬ ಪ್ರಾರ್ಥನೆ ಮಾಡಿ. ನಿಮ್ಮ ಈ ಜನ್ಮದಲ್ಲಿ ನೀವು ತುಂಬ ಕಷ್ಟ ಅನುಭವಿಸಿ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳುತ್ತೆ. ಒಬ್ಬೊಬ್ಬರು ಸುಖ ಅನುಭವಿಸಿ ಈ ಜನ್ಮದಲ್ಲಿ ನರ್ಕಕ್ಕೆ ಹೋಗ್ತಾರೆ. ನೀವು ಸುಖ ನರ್ಕವನ್ನು ಅನುಭವಿಸಿ ಸ್ವರ್ಗಕ್ಕೆ ಹೋಗುತ್ತೆ ಅಂತ ಹೇಳುತ್ತೆ ನಿಮ್ಮ ಜಾತಕ. ಏನೇಳೆ? ಏನೋ ನರ್ಕ ಈಗ ಹೇಳಿ. ಸರಿ ಕ್ರೆದ್ರಿಗೆ ಈ ತರ ಅವಮಾನ ಅನುಭವಿಸ್ತಿದ್ದೀನಲ್ಲ, ಬೇಜಾರು. ಎಲ್ಲಾರ್ದು ಕೊಡ್ಬೇಕು ಸಾಲ. ಏನೋ ನಮ್ಮ ಅತ್ತೆದು ಮುರಳೆ ಸರ ಇದೆ, ಅದ್ ಮಾರ್ಬಿಟ್ಟು ಕೊಟ್ಬಿಡಮ್ಮ ಅಂದ್ರೆ ಇಲ್ಲ, ಮಗಳು ದುಡಿತಾಳೆ, ನಾನ್ ಇಟ್ಕೊಂತೀನಿ, ತಿರ್ಸ್ತೀನಿ, ಸುಮ್ನಿರು ಅಂತಾಳೆ. ಈ ತರ ಆಗಿದೆ. ಇಲ್ಲ, ಇದೆಲ್ಲ ಆಗಲೇಬೇಕು. ನಿಮಗೆ ಬುಧ ವ್ಯಯಸ್ಥಾನದಲ್ಲಿದ್ದಾನೆ, ಶನಿ ಅಷ್ಟಮದಲ್ಲಿದ್ದಾನೆ. ಈ ಗುರು ಯಾವುದೇ ಜಾಗದಲ್ಲಿ ಹೆಣ್ಮಕ್ಳಿಗೆ ಗುರು 6ನೇ ಮಲ್ಲಿ ಇರಬಾರ್ದು. ನಿಮ್ಮ ಜಾಗದಲ್ಲಿ 6ನೇ ಮಲ್ಲಿದ್ದಾನೆ, ಭಾಳ ವೆರಿ ಡೇಂಜರು. ಇದು ಭಾಳ ನಿಮ್ಮ ಕರ್ಮ ಇಷ್ಟೇ ಮೇಡಮ್. ಬರ್ರಿ, ನಾನು ಓಪನ್ನ ಚಾಲೆಂಜ್ ಮಾಡಿ ಹೇಳ್ತಾಯಿದ್ದೀನಿ, ತಪ್ಪು ತಿಳ್ಕೊಬೇಡಿ.
ನಿಮ್ಮ ಜಾತಕ ಹೀಗೆ ಇರುತ್ತೆ, ನೀವು ಧೈರ್ಯ ತಗೋಬೇಕು, ಸಂತೋಷ ನೀವು ಪಡ್ಕೋಬೇಕು. ನಿಮ್ಗೆ ಇಷ್ಟ, ನಿಮ್ಗೆ ಇವಾಗ ಏನು ನಿಮ್ಮ ಪ್ಯಾಕೇಜಲ್ಲಿ ನಿಮ್ಮ ಮಗ ಅಳಮೈನ ಮನೆಗೆ ಹೋಗಲ್ಲ, ನಿಮ್ಮ ಫ್ಯಾಮಿಲಿ ಕಷ್ಟ ಇದೆಲ್ಲ ಹೀಗೆ ಇರುತ್ತೆ. ವಿಷ್ಣುನ ಅತಿ ಹೆಚ್ಚು ಆರಾಧನೆ ಮಾಡಿ, ತುಂಬ ಒಳ್ಳೆಯದಾಗಲಿ. ಹಾಗಾಗಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಾಗರ ಕಲ್ಲಿಗೆ ಹಾಲಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮಗ ನಿಮ್ಮ ಅಳಿಯ ಎಲ್ಲ ನಿಮ್ಮ ಮನೆಗೆ ಬರೋಕ್ಕೋಸ್ಕರ ಯಾವ್ದಾದ್ರು ನಮ್ಮಲ್ಲಿ ವಾಸ್ತು ಸ್ಟೋನ್ಗಳನ್ನ ಕೊಡ್ತೀನಿ, ಬಂದು ಇಸ್ಕೋಗಿ, ನೀವು ಖುದ್ದಾಗಿ ಬಂದು ಇಸ್ಕೋಗಿ. ವಾಸ್ತು ಸ್ಟೋನ್ಗಳು ಕೊಡ್ತೀವಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮೋಸ್ಟ್ ಆಫ್ ಜಾತಕದಲ್ಲ ರೀತಿ ಇದೆ ಅಂದಾಗ ಅದು ಅನುಭವಿಸ್ಲೇಬೇಕಾಗಿರುತ್ತೆ.